टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಾನು ಮುಸ್ತಾಕ್ ಬೂಕರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇಡೀ ಕನ್ನಡಿಗರು ಕರ್ನಾಟಕ ಹೆಮ್ಮೆ ಪಡುವಂತ ಕ್ಷಣ ಇದು. ಇವರು ಪ್ರಶಸ್ತಿಯನ್ನ ಪಡೆಯೋದಕ್ಕೂ ಮುಂಚಿತವಾಗಿ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ತಮ್ಮ ಹಾರ್ಟ್ ಲ್ಯಾಂಪ್ ಕೃತಿ ಬಗ್ಗೆ ಟಿವಿ9 ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ. The winner of the International Booker Prize 2025 is Heart Lamp. The winner of the International Booker Prize 2025 is Heart Lamp by Banu Mushtaq, translated by Deepa Basti. ಇನ್ನು ಕನ್ನಡದ ಹೆಮ್ಮೆ ಬಾನು ಮುಸ್ತಾಕ್ ಅವರು ಪ್ರಶಸ್ತಿಯನ್ನ ಪಡೆಯೋದಕ್ಕೂ ಮುಂಚಿತವಾಗಿ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. 1990ರಿಂದ 2023ರವರೆಗೆ ನಾನು ಬರೆದಂತಹ ಅನೇಕ ಕಥೆಗಳು ಬಿಡಿ ಬಿಡಿಯಾಗಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ನಂತರ ಅವುಗಳೆಲ್ಲವೂ ಕೂಡ ಆಯಾ ವರ್ಷದ ಒಂದು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟ ಆಗಿವೆ. ಮತ್ತು ಅನೇಕ ಕಥಾ ಸಂಕಲನಗಳಿಗೆ ಪ್ರಶಸ್ತಿಗಳು ಎಲ್ಲವೂ ಕೂಡ ಬಂದಿದೆ. ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ, ಇನ್ಫೋಸಿಸ್ ಪ್ರತಿಷ್ಠಾನದ ಸುಮಾರು ಪ್ರಶಸ್ತಿಗಳು ಬಂದಿವೆ. ನಂತರ ಇವುಗಳ ಪೈಕಿ 5 ಕಥಾ ಸಂಕಲನಗಳನ್ನು ಒಟ್ಟುಗೂಡಿಸಿ ಮೈಸೂರಿನ ನಮ್ಮ ಅಭಿರುಚಿ ಪ್ರಕಾಶನದ ಗಣೇಶ್ ಅವರು ಒಂದು ಸಮಗ್ರ ಕಥಾ ಸಂಕಲನವನ್ನು ಅವರು ಪ್ರಕಟ ಮಾಡಿದರು. 5 ಕಥಾ ಸಂಕಲನಗಳನ್ನು ಸೇರಿಸಿ ಅದಕ್ಕೆ ಹಸೀನ ಮತ್ತು ಇತರೆ ಕಥೆಗಳು ಅಂತ ಹೆಸರು ಕೊಟ್ಟರು. ಅದರಲ್ಲಿ ಸುಮಾರು 50ಕ್ಕಿಂತ ಜಾಸ್ತಿ ಕಥೆಗಳಿವೆ. ಆ ಕಥೆಗಳ ಪೈಕಿ 12 ಕಥೆಗಳನ್ನು ಆಯ್ಕೆ ಮಾಡಿ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ದೀಪಾ ಬಸ್ತಿ, ನಮ್ಮ ನೆರೆಯ ಜಿಲ್ಲೆಯವರು. ಹಾಗೆ ಪ್ರಕಟ ಮಾಡಿರ್ತಕ್ಕಂಥ ಆ ಕೃತಿಗಳನ್ನು ಬ್ರಿಟನ್ನಿನ ಒಂದು ಪಬ್ಲಿಷಿಂಗ್ ಹೌಸ್ ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನತಕ್ಕಂಥ ಒಂದು ಪ್ರಕಾಶನ ಸಂಸ್ಥೆಯವರು ಪ್ರಕಟ ಮಾಡಿದ್ದು, ಅದನ್ನು ಬುಕರ್ ಪ್ರಶಸ್ತಿಗೆ ಅವರು ಸಬ್ಮಿಟ್ ಮಾಡಿದ್ದಾರೆ. ಮತ್ತು ಆವಾಗ 159 ಪುಸ್ತಕಗಳನ್ನು ಈ ಸ್ಪರ್ಧೆಗೆ ಇಡೀ ಜಾಗತಿಕ ಮಟ್ಟದಿಂದ ಬಂದಿದ್ವು. ಅವುಗಳ ಪೈಕಿ 13 ಕಥಾ ಸಂಕಲನಗಳು, 13 ಕೃತಿಗಳು ಆಯ್ಕೆ ಆದವು. ಎಲ್ಲ ಕಥಾ ಸಂಕಲನಗಳಲ್ಲ, ಕೆಲವು ಕಾದಂಬರಿಗಳು ಕೂಡ ಇವೆ. ಅದರಲ್ಲಿ ನನ್ನದು ಕಥಾ ಸಂಕಲನ ಸೇರಿದಂತೆ 13 ಕೃತಿಗಳು ಆಯ್ಕೆ ಆದವು. ಲಾಂಗ್ ಲಿಸ್ಟ್ ಆಯಿತು ಅಂತ ಹೇಳ್ಬಿಟ್ಟದು ಫೆಬ್ರವರಿಲಿ ಆಯಿತು. ನಂತರ ಈಗ ನಿನ್ನೆ ಅದರದ್ದು ಆ 13 ಕಥಾ ಸಂಕಲನಗಳ ಪೈಕಿ ಕೃತಿಗಳ ಪೈಕಿ 6 ಕೃತಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದು ಪ್ರಶಸ್ತಿಗೆ ಯೋಗ್ಯ 2ನೇ ಸುತ್ತಿನ ಆಯ್ಕೆ. ಅದು ಆ 2ನೇ ಸುತ್ತಿನ ಆಯ್ಕೆಯಾದಂತಹ ಎಲ್ಲ ಕೃತಿಕಾರರನ್ನು ಮತ್ತು ಅನುವಾದಕರನ್ನು ಲಂಡನ್ನಿಗೆ ಮೇ ತಿಂಗಳ 20ನೇ ತಾರೀಕು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಹ್ವಾನ ಮಾಡ್ತಾರೆ. ಹಾಗೆ ಆ 12 ಜನರ ಉಪಸ್ಥಿತಿಯಲ್ಲಿ ಮತ್ತು ಇರ್ತಕ್ಕಂಥ ಅನೇಕ ಮಂದಿ ಆಹ್ವಾನಿತರ ಸಮ್ಮುಖದಲ್ಲಿ ಅಲ್ಲೇ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಿ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಅದು ಲಂಡನ್ನಲ್ಲಿ ನಡೀತಕ್ಕಂಥ ಸಮಾರಂಭ. ಆದರೆ ಇದೊಂದು ಬಹಳ ಖುಷಿಕರವಾದಂಥ ಪಯಣ. ಯಾಕೆ ಅಂತ ಹೇಳಿದರೆ, ನಮ್ಮ ಕನ್ನಡದ ಸತ್ವ ಜಾಗತಿಕ ಮಟ್ಟದಲ್ಲಿ ಬಹುತೇಕ ಜನರಿಗೆ ತಲುಪ್ತಕ್ಕಂಥ ಸಂದರ್ಭ ಇದಾಗಿರೋದ್ರಿಂದ ನನಗೆ ಒಂದು ಆಧುನಿಕ ಕನ್ನಡದ ಒಂದು ಇತಿಹಾಸದ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಮಹತ್ವಪೂರ್ಣವಾದ ಘಟನೆ ಅಂತ ಅನಿಸುತ್ತೆ.